ಸರ್ವೇ ಭವಂತು ಸುಖಿನಃ. ಇಂದು ಫೆಬ್ರವರಿ 26ನೇ ತಾರೀಕು ಬುಧವಾಸರೆ ತ್ರಯೋದಶ್ಯಾಂ ಶುಭತಿಥೌ ಶ್ರವಣ ನಕ್ಷತ್ರೆ. ಇಂದು ಶಿವರಾತ್ರಿ. ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ, ಮತ್ತೆ ಇಂದು ಚಂದ್ರಮೌಳೇಶ್ವರನ ದಿನ. ಆದ್ದರಿಂದ ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕಾಣುವಂತಹ ದಿವಸ, ಶುಭ ಫಲ, ಮನಸ್ಸಿಗೆ ನೆಮ್ಮದಿ. ಮತ್ತೆ ವೃಷಭ ರಾಶಿಯವರಿಗೆ ಇಂದು ಸ್ವಲ್ಪ ನಿಮ್ಮ ಅದೃಷ್ಟ ಪರೀಕ್ಷೆ ಇರುತ್ತೆ, ಆದರೆ ಭಾಗ್ಯೋದಯವಾಗುತ್ತೆ, ಆದ್ದರಿಂದ ಮನಸ್ಸಿಗೆ ನೆಮ್ಮದಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕಷ್ಟವಾಗುವಂತಹ ದಿನ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಮನಸ್ಸಿಗೆ ನಿಮಗೆ ಬೇರೆಯವರಿಂದ ಬಹಳ ಬೇಜಾರಾಗುವಂತಹ ದಿನ. ಆದ್ದರಿಂದ ಭಾವುಕತೆ ಯಾವುದೇ ವಿಷಯದಲ್ಲೂ ಇಂದು ಬೇಡ, ನಾಳೆಗೆ ಎಲ್ಲ ಸರಿ ಹೋಗುತ್ತೆ. ಈಶ್ವರನ ಧ್ಯಾನ ಮಾಡಿ. ಕರ್ಕ ರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ನಿಮ್ಮ ಮಿತ್ರರಿಂದ, ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಉಂಟಾಗಿ, ಅಕ್ಕರೆ ಉಂಟಾಗಿ ಮನಸ್ಸಿಗೆ ನೆಮ್ಮದಿ. ಸಿಂಹ ರಾಶಿಯವರಿಗೆ ಶತ್ರುಗಳ ಮೇಲೆ ಜಯ ಇದೆ ಇವತ್ತು, ಮನಸ್ಸಿಗೆ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ. ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಮಿಶ್ರ ಫಲ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲೇನೋ ನೀವು ನಿಮ್ಮ ಬುದ್ಧಿಮತ್ತತೆಯಿಂದ ಯಶಸ್ಸು ಕಾಣಬಹುದು, ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಇಂದು ಸ್ವಲ್ಪ ತೊಂದರೆಯಾಗುತ್ತೆ, ಮನಸ್ಸಿಗೆ ಖೇದವಾಗುತ್ತದೆ. ತುಲಾ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರದಲ್ಲಿ ಇಂದು ಸ್ವಲ್ಪ ಕ್ಲೇಶ ಇರುತ್ತೆ, ಕೋರ್ಟ್ ವ್ಯವಹಾರ ಇತ್ಯಾದಿಗಳಲ್ಲಿ ಬಹಳ ಹುಷಾರಾಗಿ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ನಿಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ, ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಅಣ್ಣ ತಮ್ಮಂದಿರಿಂದ ಇವತ್ತು ಸುಖ. ಧನು ರಾಶಿಯವರಿಗೆ ನಿಮ್ಮ ಮನೆ ಮುಖ್ಯವಾಗುತ್ತೆ. ಕುಟುಂಬದ ಮಧ್ಯದಲ್ಲಿ ಇರುವಂತಹ ತೊಂದರೆಗಳನ್ನು ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಹೆಚ್ಚು ಈಗೋ ಅಥವಾ ಅಭಿಮಾನ ನಿಮ್ಮ ಮನೆಯವರ ಜೊತೆಗೇನೆ ಇಂದು ಬೇಡ. ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ನಿಶ್ಚಲವಾಗಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಯೋಚನೆಗಳಿಗೂ ಪರಿಹಾರ ಪ್ರಾಪ್ತಿಯಾಗತ್ತೆ, ಮನಸ್ಸಿಗೆ ನೆಮ್ಮದಿ. ಕುಂಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಮಿತ್ರತ್ವಗಳಲ್ಲಿ ಮತ್ತು ದಾಂಪತ್ಯ ಅಥವಾ ಮುಖ್ಯವಾದಂತಹ ಜನಗಳ ಜೊತೆಗೆ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗುತ್ತೆ, ಅವರಿಂದ ನಿಮಗೆ ಯಾವುದೇ ರೀತಿಯ ಸೌಹಾರ್ದ ಪ್ರಾಪ್ತಿಯಾಗೋದಿಲ್ಲ. 2 ದಿನಗಳ ಕಾಲ ಸುಮ್ಮನಿರಿ, ನಂತರ ಜಯವಾಗುತ್ತೆ. ಮೀನರಾಶಿಯವರಿಗೆ ಬಹಳ ಸುಖಕರವಾದಂತಹ ದಿವಸ. ಮಿತ್ರರಿಂದ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಮತ್ತೆ ಧನಾಗಮದ ಸೂಚನೆಗಳಿರುತ್ತೆ. 2 ದಿನಗಳ ಕಾಲ ಈ ಫಲ ಇರೋದರಿಂದ ಅತಿ ಹೆಚ್ಚಿನ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಬೇಡ. ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಇಂದು ಶಿವರಾತ್ರಿ, ಆದ್ದರಿಂದ ಶಿವರಾತ್ರಿಯ ಏನೇನು ಕಾರ್ಯಕಲಾಪಗಳಿದೆಯೋ ಅದೆಲ್ಲದನ್ನು ಮಾಡಿಕೊಳ್ಳಿ. ಇದರ ಬಗ್ಗೆ ಕೂಡ ನಾವು ಪ್ರಸಾರ ಮಾಡ್ತೇವೆ. ಮತ್ತು ಹಾಗೂ ಗೀತಾ ಶ್ಲೋಕದ ಪಾರಾಯಣವನ್ನ ಬಿಡಬೇಡಿ. ಇದರಿಂದ ಶಿವನ ಪೂಜೆಗೆ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ. ಶುಭಮಸ್ತು. ಶ್ರೀ ಕೃಷ್ಣೋ ವಿಜಯತೆ. ಶಿವಾಯ ನಮಃ.